ಚಿನಿಗೆ ರಾಗಿ ಸರಿ ಮಾಡೋಕ್ಕೆ ರಾಗಿ ಹುರಿತಾ ಇದ್ದೀನಿ. ಸಣ್ಣಕ್ಕೆ ಉರಿ ಇಟ್ಕೊಂಡು ರಾಗಿ ಹುರಿತಾ ಇದ್ದೀನಿ. ನೋಡಿ, ಇದು ಬಾದಾಮಿ, ಗೋಡಂಬಿ, ಪಿಸ್ತಾ, ಸ್ವಲ್ಪ ವಾಲ್ನಟ್ ಹಾಕೊತಾ ಇದ್ದೀನಿ. ವಾಲ್ನಟ್ ಚೆನ್ನಾಗಿ ಸ್ವಲ್ಪ ಕಮ್ಮಿ ಉರಿನಲ್ಲಿ ಹುರ್ಕೋಬೇಕು. ಹುರಿದು ರಾಗಿ ಸರಿ ಮಾಡ್ಕೊಳ್ಳಿ ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಮೆಣಸು ಸ್ವಲ್ಪ, ಜೀರಿಗೆ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಅಕ್ಕಿ ತೊಳೆದು ಹೆಸರು ಕಾಳು, ಕಡಲೆ, ಗೋಧಿ, ಕಡಲೆಬೇಳೆ, ಹೆಸರು ಕಾಳು, ಹೆಸರು ಬೇಳೆ ಎಲ್ಲ ತೊಳೆದು ಒಣಗಿಸಿ ಈಗ ಹುರಿತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಹುರಿದು ಸ್ವಲ್ಪ ಹೊತ್ತು ಹಾರಿಸ್ಬೇಕಿದೆ. ಹಾರಿಸಿ ಆಮೇಲೆ ಮಿಷಿನ್ ತೊಗೊಂಡೋಗಿ ಹಾಕೊಂಬರ್ಬೇಕು. ಏನೇನು ಹಾಕ್ತೀನಿ ನೋಡೋಣ ಬನ್ನಿ. ಈಗ ಗೋಡಂಬಿ ಸ್ವಲ್ಪ ಬಾದಾಮಿ ಸ್ವಲ್ಪ ಹುರಿದು ಸಣ್ಣ ಉರಿಯಲ್ಲೇ ಹುರ್ಕೊತಾ ಇದ್ದೀನಿ. ಹುರಿದು ಸ್ವಲ್ಪ ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇತ್ತು ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜ ಹುರಿತಾ ಇದ್ದೀನಿ. ಇದೆಲ್ಲ ರಾಗಿ ಸರಿ ಮಾಡೋ ಕರ್ಕೋಬೇಕಾ? ಕರ್ಕೊತೀನಿ. ಕಡಲೆ ಬೀಜ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಎಲ್ಲ ಸಪ್ರೇಟ್ ಹುರಿದು ಹಾಕ್ಕೊತಾ ಇದ್ದೀನಿ. ಅಕ್ಕಿ, ಕಡಲೆಬೇಳೆ, ಗೋಧಿ, ಹೆಸರುಕಾಳು, ಕಡಲೆಬೇಳೆ, ಬಾದಾಮಿ, ಗೋಡಂಬಿ, ಪಿಸ್ತಾ, ಜೀರಿಗೆ ಸ್ವಲ್ಪ, ಕಡಲೆ ಬೀಜ ಸ್ವಲ್ಪ ಎಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೀನಿ. ಹೆಸರೇ ಬಂದ್ಬಿಡುತ್ತೆ ಅಂತ ಮಗು ತಿನ್ನಲ್ಲ. ಸ್ವಲ್ಪ ಲೈಟಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ವಾಮ್ ಕಾಳು ಹಾಕ್ಕೊತಾ ಇದ್ದೀನಿ. ಜೀರ್ಣ ಆಗಲಿ ಮಗು ಚೆನ್ನಾಗಿ ಅಂತ ಸ್ವಲ್ಪ ವಾಮ್ ಕಾಳು ಹಾಕ್ಕೊತಾ ಇದ್ದೀನಿ. 2 ಮೆಣಸಿನ್ಕಾಯಿ ಖಾರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಸಗಸೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಹುರಿದಿದ ನಂತರ ಸ್ವಲ್ಪ ಹಾರಾಕಿಟ್ಟು ಆಮೇಲೆ ಮಿಷಿನ್ಗೆ ಹೋಗಬೇಕು. ಹಾರಾಕಿಟ್ಟಿದ್ದೀನಿ. ಈಗ ಇಲ್ಲಿ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಹಾರಾಕ್ಬಿಟ್ಟಿದ್ದೀನಿ. ಆರಿದ ನಂತರ ಮಿಷಿನ್ಗೆ ಹೋಗಿ ಬರೋಣ. ಬಿಸಿ ಇದೆ. ಸರಿ ಪೌಡ್ರು ನೋಡಿ ಈ ಥರ ಬಂದಿದೆ. ನುಣ್ಣಕ್ಕೆ ಹಾಕೊಂಡೈತೆ. ಇದನ್ನು ಗಂಜಿಗಾದ್ರೂ ಯೂಸ್ ಮಾಡ್ಬೋದು. ನನ್ನ ಮಗುಗೆ ಅಂತ ಸರಿ ಪೌಡ್ರಿಗೆ ಮಾಡ್ಕೊಂಡಿರೋದು. ರಾಗಿ ಗಂಜಿ ಕೂಡ ಮಾಡ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ನೈಸಾಗಿ ಹಾಕಿದ್ದಾರೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.